ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಿದ ಪ್ರಯುಕ್ತ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಮಾಧ್ಯಮದ ಮುಖಾಂತರ ಬಾಗಲಕೋಟೆ, ಬೆಳಗಾವಿ ಮತ್ತು ಬಿಜಾಪುರದ ಕಬ್ಬು ಬೆಳೆಗಾರ ರೈತರಿಗೆ ಏನು ವಿನಂತಿ ಮಾಡೋದು ಅಂತ ಹೇಳ್ತೀವಿ ಅಂದ್ರೆ, ಇವತ್ತು ಸರ್ಕಾರ ತಮಗೆಲ್ಲರಿಗೂ ಗೊತ್ತೈತಿ ನವಂಬರ್ 1 ಕಾರ್ಖಾನೆ ಪ್ರಾರಂಭ ಮಾಡಬೇಕಂತೇಳಿ ಆದೇಶ ಮಾಡಿದಂಥದ್ದನ್ನು ಇವತ್ತು ಅಕ್ಟೋಬರ್ 20ಕ್ಕೆ ಮತ್ತು ಮರು ಆದೇಶ ಮಾಡಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕಂತೇಳಿ ಮಾಡಿದ್ದಾರೆ. ಅದು ನಮ್ಮದೇನು ತೊಂದರೆ ಇಲ್ಲ, ಆದರೆ ಸರ್ಕಾರ ಈ ಥರ ರೈತರ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಬಾರ್ದಾಗಿತ್ತು. ಯಾವುದೋ ಕಾರಣಾಂತರಗಳಿಂದ ಮಾಡಿದ್ದಾರೆ. 23ನೇ ತಾರೀಕಿನ ದಿನ ಏನೈತಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮತ್ತು ರೈತರ ಸಭೆ ಐತಿ. ಆ ಸಭೆದೊಳಗೆ ಏನು ನಿರ್ಣಯ ಆಕೈತಿ ಅಂತೇಳಿ ಅನ್ನುವಂಥದ್ದಕ್ಕೆ ತಾವೆಲ್ಲ ಕಬ್ಬು ಬೆಳೆಗಾರರು ಬಿಜಾಪುರ ಇರ್ಬೋದು, ಬಾಗಲಕೋಟೆ, ಬೆಳಗಾವಿದ್ದು ಏನು ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭೆ ಐತಲ್ಲ, ಆವತ್ತಿನ ದಿನ ತಾವೆಲ್ಲ ಬಂದು ಸಾಕ್ಷಿ ಆಗ್ಬೇಕಂತೇಳಿ ತಿಳ್ಕೊಂಡು ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ಮತ್ತೊಂದು ಯಾವ ಕಬ್ಬು ಬೆಳೆಗಾರರಿಗೆ ನಾವು ಮತ್ತೊಮ್ಮೆ ಮನವರಿಕೆ ಮಾಡಿಕೊಡೋದು ಏನಂತ ಹೇಳ್ತೇಳಿ ಅಂದರೆ, ಈ ಥರ ಎಲ್ಲ ನಡೀತಿರ್ತಾವೆ. ಇದು ಯಾವುದಕ್ಕೂ ತಾವು ತಲೆ ಕೆಡಿಸ್ಕೋಬೇಡ್ರಿ. ಕಾರ್ಖಾನೆಗಳು ಬೆಲೆ ನಿಗದಿ ಮಾಡಬೇಕು, ಹಿಂದಿನ ಬಾಕಿಗಳನ್ನ ಕೊಡಬೇಕು, ಹೋದ ವರ್ಷದ 2ನೇ ಬಿಲ್ ಕೊಡಬೇಕು ಅನ್ನುವಂಥದ್ದು ಒಂದೇನು ಸಂಪ್ರದಾಯ ಐತಲ್ಲ, ಅದನ್ನೇ ಯಾರು ಮರೆಯೋಕ್ಕಾಗಿಲ್ಲ. ಅದು 23ನೇ ತಾರೀಕಿನ ದಿನ ಏನು ನಿರ್ಣಯ ಆಕತಿ, ಅದರ ನಂತರ ಹೋರಾಟಗಳನ್ನ ರೂಪಿಸ್ಬೇಕಾಗತ್ತೆ. ಇನ್ನೊಂದು ಈ ಮುಖಾಂತರ ನಾನು ಕಾರ್ಖಾನೆ ಮಾಲೀಕರಿಗೂ ವಿನಂತಿ ಮಾಡ್ತೇನೆ, ಇದು ನಿಮ್ಮ ನಡುವೆ ಇರುವಂಥ ಸಂಬಂಧ. ನಾವು ಕಬ್ಬು ಕೊಟ್ಟಿರ್ತೀವಿ, ನೀವು ಸುಮ್ಮನೆ ಅಲ್ಲಿ ಕಾಲಹರಣ ಮಾಡಲಾರ್ದನ ತತ್ಕ್ಷಣ ನೀವೆಲ್ಲ ತಮ್ಮ ಕಾರ್ಖಾನೆ ಮಾಲೀಕರು ನೀವು ಏನದಿರಲ್ಲ, ನಿಮ್ಮ ಏನು ನೀವು ರೇಟ್ ಏನು ಕೊಡೋಕ್ಕೆ ಸಾಧ್ಯ ಐತಿ ಅಂತೇಳಿ ಅನ್ನೋಂಥದ್ದನ್ನು ಚರ್ಚೆ ಮಾಡ್ಕೊಂಡು ನಾಳಿನ 23ನೇ ತಾರೀಕಿನ ದಿನ ನಾವು ಮುಕ್ತ ಮನಸ್ಸಿನಿಂದ ಏನು ರೈತ ಮುಖಂಡರೆಲ್ಲ ಬರ್ತೀವ, ನೀವು ಮುಕ್ತ ಮನಸ್ಸಿನಿಂದ ಬರ್ರಿ. ನಿಮ್ದು ಏನೈತಿ ನಮ್ಮ ಜೊತೆ ಹಂಚ್ಕೊಳ್ರಿ, ನಮ್ದು ಏನೈತಿ ನಿಮ್ಮ ಜೊತೆ ಹಂಚ್ಕೋತೀವ. ಇದನ್ನು ಒಟ್ಟಾರೆ ಜಿಲ್ಲಾಡಳಿತಕ್ಕೆ ನಾವು ಮಧ್ಯಸ್ಥಿಕೆ ಇಟ್ಕೊಂಡ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಂಡ ನಾವು ನಮ್ಮ ಏನೈತಿ ಹಂಗಾಮನ ಪ್ರಾರಂಭ ಮಾಡುವಂಥದ್ದು ಭಾಳ ಸೂಕ್ತ ತಿಳ್ಕೊಂಡು ತಮ್ಮೆಲ್ಲರಿಗೂ ಸಹಿತ ತಾವೇ ಸ್ವತಃ ಮಾಲಕರು ಬಂದರೆ ಭಾಳಷ್ಟು ನಮಗೂ ನಿಮಗೂ ಒಂದು ಒಳ್ಳೆಯ ಮುಂದಿನ ದಿನಮಾನದೊಳಗೆ ಸಂಬಂಧಗಳು ಸುಸೂತ್ರವಾಗಿ ಹೋಗ್ತಾವತ್ತೇಳಿ ಅನ್ನುವಂಥದ್ದು ಒಂದು ಕಳಕಳಿ ವಿನಂತಿ ಐತಿ. ಅದಕ್ಕೆ ತಾವೆಲ್ಲ 23ನೇ ತಾರೀಕಿನ ತನಕ ಯಾವುದು ಗೊಂದಲಕ್ಕೆ ಒಳಗಾಗಬೇಡ್ರಿ. ಅವತ್ತೆಲ್ಲರೂ ನಿರ್ಣಯ ಮಾಡಿ ಮುಂದಿನ ಹೋರಾಟ ರೂಪಿಸೋಣ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ.